ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಅನ್ಕೊಂಡ್ವಿ ಅಂದ್ರೆ ಧನರಾಜು ಇದ್ರು ಅಲ್ಲಿ, ನೀವು ಇಬ್ರು ಒಂದೇ ಕಡೆ ಅವರೇ ಆಗಿರೋದ್ರಿಂದ ಸೊ ಎಲ್ಲೋ ಒಂದ್ ಕಡೆ ಇವ್ರಿಬ್ರು ಸ್ಟ್ರಾಂಗ್ ಬಾಂಡಿಂಗ್ ಬೆಳೆದ. ಬಿಕಾಸ್ ಏನಂದ್ರೆ ನಾನು ನನ್ನ ಫ್ರೆಂಡ್ಸ್ ನೋಡಿದೀನಿ, ಆ ಕಡೆ ಅವರೆಲ್ಲ ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ, ಏನಾದ್ರೂ ಆ ಯೂನಿಟಿ ಇರುತ್ತೆ. ಸೊ ನಾನೆಲ್ಲೋ ಅನ್ಕೊಂಡೆ ಇವರಿಬ್ರು ಚೆನ್ನಾಗ್ ಆಗತ್ತೆ ಬಾಂಡಿಂಗ್, ಹಾಗಾದ್ರೆ ಇವರಿಬ್ರು ತುಂಬಾ ಒಳ್ಳೆ ಸ್ನೇಹಿತರಾಗೆ ಇರ್ತಾರೆ, ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ, ಆ ತರದ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಯಾಕೆ ನಿಮ್ಮಿಬ್ರು ಮಧ್ಯ ಅಷ್ಟು ಒಳ್ಳೆ ಮಟ್ಟದಲ್ಲಿ ಬರ್ಲಿಲ್ಲ? ಬಿಕಾಸ್ ಒಂದ್ ಸ್ವಲ್ಪ ದಿನ ಕ್ಲೋಸ್ ಇದ್ರಿ, ಅದಾದ್ಮೇಲೆ ನಾಮಿನೇಟ್ ಎಲ್ಲ ಬರುತ್ತೆ. ಸೊ ಏನಾಯ್ತು ನಿಮ್ಮಿಬ್ರು ಮಧ್ಯ, ಯಾಕೆ ಅದು ಹೊಂದಿಕೆ ಆಗ್ಲಿಲ್ಲ ಅಂತ? ಅಂದ್ರೆ ಧನರಾಜಣ್ಣ ನನಗೆ ತುಂಬಾ ಕ್ಲೋಸ್ ಇದ್ರು. ನಾನು ಯಾವಾಗ್ಲೂ ಹೇಳ್ತಿದ್ದೆ, ಧನರಾಜಣ್ಣ ಇದ್ರೆ ನನ್ಗೊಂಥರ ನಮ್ಮ ಮನೆಯಲ್ಲಿ ಇದ್ದ ಭಾವನೆ ಬರುತ್ತೆ ನನಗೆ. ಯಾಕಂದ್ರೆ ನಾನು ಮಾತಾಡುವಾಗ್ಲೂ ಅಷ್ಟೇ, ನಮ್ಮೂರು ಕಡೆಯ ಕನ್ನಡ ಸೇರಿಸ್ಕೊಂಡು ಮಂಗ್ಳೂರ್ ಕನ್ನಡದಲ್ಲಿ ಮಾತಾಡ್ತಿದ್ದೆ ಅವ್ರ ಜೊತೆಗೆ. ಸೊ ಅವಾಗ ತುಳುಲ್ ಮಾತಾಡ್ತಿದ್ವಿ, ಅದೊಂದು ಬಾಂಡಿಂಗ್ ಇತ್ತು. ಬಟ್ ಶುರುವಾಗಿ ಏನಾಯ್ತು, ಮೊದಲ 2 ವಾರ ನಾವು ನರಕದಲ್ಲಿ ಇದ್ದ ಕಾರಣಕ್ಕೆ, ಅವ್ರು ಸ್ವರ್ಗದಲ್ಲಿ ಇದ್ದ ಕಾರಣಕ್ಕೆ ನಮ್ಗೆ ಆ ಅಟ್ಯಾಚ್ಮೆಂಟ್ ಬೆಳಿಲಿಲ್ಲ. ಅವ್ರ ಸ್ವರ್ಗ ನಾವು ನರಕ, ಹಾಗಾಗಿ ನಮಗ್ ಸೇರ್ಕೋದಕ್ಕಾಗ್ಲಿಲ್ಲ. ಅದ್ರ ನೆಕ್ಸ್ಟ್ ಏನಾಯ್ತು ಅಂತ ಕೇಳಿದ್ರೆ, 1 ವಾರದಲ್ಲೇ ನಾವು ಕ್ಲೋಸ್ ಆಗ್ತೀವಿ ಅಂತ ಅನ್ನೋವಾಗ ಹನುಮಂತು ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಬರ್ತಾನೆ. ಅವರಿಬ್ಬರ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಡೀ ಮನೆ ಜೊತೆಗೆ ಅವ್ರು ಬೇರೆ ಸ್ವಲ್ಪ ಕಡಿಮೆ ಆಗಿತ್ತು. ಇಡೀ ಮನೆ ಅದನ್ನ ಹೇಳ್ತಾ ಇತ್ತು, ಹನುಮಂತು ಜೊತೆಗೆ ಮಾತ್ರ ಇರ್ತಾನೆ, ಬೇರೆಯವ್ರ ಜೊತೆಗೆ ಇರೋದಿಲ್ಲ ಅಂತ. ಸೊ ಆ ಕಾರಣಗಳಿಗೆ ನಾವು ಬೇರೆಯವ್ರು ಕಡಿಮೆ ಇತ್ತು ಬಿಟ್ಟು, ಬೇರೆ ದೊಡ್ಡ ಸಮಸ್ಯೆ ಅಂತ ನನ್ನ ಮತ್ತು ಧನರಾಜಣ್ಣನ ನಡುವೆ ಇರ್ಲಿಲ್ಲ. ಇವು ಸಹಜವಾಗಿ ಮಾತಾಡೋ ರೀತಿಯ ಸ್ನೇಹವೇ ಇತ್ತು. ಸಮಯ ಜಾಸ್ತಿ ಹನುಮಂತನ ಜೊತೆಗೆ ಇರ್ತಾ ಇದ್ರು ಅನ್ನೋ ಕಾರಣಕ್ಕೆ ಬಾಂಡಿಂಗ್ ಬೆಳೀಲಿಲ್ಲ ಅಷ್ಟೇ.